ಇನ್ನು ಬಾಗಲಕೋಟೆ ಉಪಚುನಾವಣಾ ಕಣ ರಂಗೇರ್ತಾ ಇರುವಂಥದ್ದು ಇನ್ನೇನು ಮತದಾನಕ್ಕೆ ಕೆಲವೇ ದಿನ ಬಾಕಿ ಇದೆ. ಈಗಾಗಲೇ ಬಿಜೆಪಿ ಹಾಗೂ ಕಾಂಗ್ರೆಸ್ ಪಕ್ಷದಿಂದ ದಿಗ್ಗಜ ನಾಯಕರು ಬಂದು ಪ್ರಚಾರ ಮಾಡ್ತಾ ಇದ್ದಾರೆ. ಅದನ್ನು ಪ್ರಮುಖವಾಗಿ ವಿಶೇಷತೆ ಏನಂತಂದ್ರೆ ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಪರವಾಗಿ ಏನು ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಈಗಾಗಲೇ ಬೀಡು ಬಿಟ್ಟು ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಹೋದ ಬಂದಲ್ಲೆಲ್ಲ ಸಹಸ್ರಾರು ಸಂಖ್ಯೆಯಲ್ಲಿ ಜನ ಜಮಾಯಿಸುವ ಮೂಲಕ ಅವರಿಗೆ ಸ್ಕೋಪನ್ನು ಕೊಡ್ತಾ ಇರುವಂಥದ್ದು. ಸರ್, ಈಗ ತಾವು ಸುಮಾರು ಕಡೆ ಏನು ಹೋಗಿದ್ರಿ, ನಗರ ಆಗಿರ್ಬೋದು, ಹಳ್ಳಿ ಭಾಗದಲ್ಲಿ ಎಲ್ಲಿ ಹೋದಲ್ಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರುವ ಮೂಲಕ ಒಳ್ಳೆ ರೀತಿಯ ರೆಸ್ಪಾನ್ಸ್ ಸಿಗ್ತಾ ಇದೆ. ಆ ಒಂದು ಜನರ ಒಂದು ನಾಡಿಮಿಡಿತದ ಬಗ್ಗೆ ಹೇಳಿದಾಗ ಏನು ಹೇಳ್ತೀರಿ ಸರ್? ನೋಡಿ, ಈಗ ಏನಾಗಿದೆ ಕರ್ನಾಟಕದಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಈ ಹಿಂದೂ ವಿರೋಧಿ ನೀತಿ ಮತ್ತು ಮುಸ್ಲಿಮರ ಅತಿಯಾದ ತುಷ್ಟೀಕರಣ, ಇದರಿಂದ ಹಿಂದೂಗಳಿಗೆ ಒಂದು ರೀತಿ ಭಯದ ವಾತಾವರಣ ನಿರ್ಮಾಣ ಆಗಿದೆ. ಅದಕ್ಕೆ ಜನರಲ್ಲಿ ಹಿಂದುತ್ವ ಉಳಿಬೇಕು, ಹಿಂದೂ ನಾಯಕರು ಬೆಳಿಬೇಕು ಅನ್ನೋದು ಸಹಜವಾಗಿಯೇ ಇವತ್ತು ಇಡೀ ಎಲ್ಲ ಜನಮಾನಸದಲ್ಲಿ ಬಂದುಬಿಟ್ಟಿದೆ. ಇವತ್ತು ನಾವೆಲ್ಲೂ ದುಡ್ಡು ಕೊಟ್ಟಿಲ್ಲ, ಗಾಡಿ ಮಾಡಿಲ್ಲ, ಯಾವುದೇ ಆಶೆ ಆಮಿಷ ಇಲ್ಲಾರ್ದೇ ಸಾವಿರಾರು ಸಂಖ್ಯೆಯಲ್ಲಿ ಜನ ಸ್ವಯಂ ಪ್ರೇರಣೆಯಿಂದ ಅವರೇ JCB ತಂದು ಹೂವು ಹಾರಿಸೋದು, ಅಲ್ಲಿಂದ ಪೂರ್ತಿ ಖರ್ಚು ಪಾಪ ಕಾರ್ಯಕರ್ತರೇ ಮಾಡ್ತಾಯಿದ್ದಾರೆ. ನಮಗಾಗಿ ವಿಶೇಷವಾದಂಥ ಯಾವುದೇ, ಯಾಕಂದ್ರೆ ನಾವು ಕರ್ನಾಟಕ BJP ಅಧ್ಯಕ್ಷರು ಅಲ್ಲ, ವಿರೋಧ ಪಕ್ಷದ ನಾಯಕರು ಅಲ್ಲ, ಪಕ್ಷದ ಅತ್ಯಂತ ಹಿರಿಯ ನಾಯಕರು ಅಲ್ಲ. ನಾವೊಬ್ಬ MLA, ಒಬ್ಬ BJPಯ ಕಾರ್ಯಕರ್ತ. ಇವ್ರೇನು ಹೊರಗೆ ಹಾಕ್ಯಾರ, ಹೊರಗೆ ಜನ ಹೊರಗೆ ಹಾಕಿಲ್ಲ ಇದು ಸಂಕೇತ